ಹಾಯ್ ಫ್ರೆಂಡ್ಸ್, ನಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು 1 kg ಮೀನು ಸಾರನ್ನ ಯಾವ ರೀತಿ ಮಾಡು ಅಂತ ಹೇಳ್ಕೊಡ್ತೀವಿ. ತುಂಬ ಈಸಿಯಾಗಿ ಕಡಿಮೆ ರೆಮಿಡಿ ಹಾಕಿ ಯಾವ ರೀತಿ ಮಾಡು ಅಂತ ಹೇಳ್ಕೊಡ್ತೀವಿ. 2 ಸ್ಪೂನ್ ಧನಿಯಾ, 2 ನೀರುಳ್ಳಿ, ಲಿಂಬೆ ಗಾತ್ರದ ಹುಣಸೆ ಹಣ್ಣು ಹಾಗೂ 12 ಬೆಳ್ಳುಳ್ಳಿ, 20ರಿಂದ 25 ಬ್ಯಾಡಗಿ ಮೆಣಸಿನಕಾಯಿ, 1 ಕಪ್ ಕಾಯಿ ತುರಿ, 3 ಟೊಮ್ಯಾಟೊ, ಹಾಗೆ 1 ಸ್ಪೂನು ಅಚ್ಚ ಅರಿಶಿನ ಪುಡಿ ಇಟ್ಕೊಂಡಿದ್ದೀವಿ. ಇದನ್ನೆಲ್ಲ ಸೇರಿ ಹಸಿಯಾಗಿ, ಯಾವ್ದನ್ನ ನಾವು ಫ್ರೈ ಮಾಡ್ಕೊಳ್ಳಲ್ಲ, ಹಸಿಯಾಗಿ ಈಗ ಮಸಾಲೆ ಮಾಡ್ಕೊಳ್ಳೋಣ. ನಾವೀಗ ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೀವಿ ಬಿಸಿ ಮಾಡಿ. ಅದಕ್ಕೆ 1 ಗ್ಲಾಸ್ ನೀರು ಹಾಕೊಳ್ಳೋಣ. 1 ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ ನೀರುಳ್ಳಿ, ಒಂದು ದಪ್ಪ ಕಟ್ ಮಾಡ್ಕೊಂಡಿರೋ ನೀರುಳ್ಳಿನ ಹಾಕೋತಾ ಇದ್ದೀವಿ. ಹಾಗೆ ಟೊಮೆಟೊ, ಹಾಗೆ ಶುಂಠಿ 1-2 ಇಂಚು, ಕಾಯಿ ಮೆಣಸು 1-2. ಇನ್ನು ಸ್ವಲ್ಪ ಬೇಯಕ್ಕಿಡೋಣ. ಹಂಗೆ ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೀವಿ. ಮಣ್ಣಿನ ಪಾತ್ರೆಗೆ 1 ಗ್ಲಾಸ್ ನೀರು ಹಾಕ್ಕೊಂಡು ಶುಂಠಿ, ಟೊಮೆಟೊ, ನೀರುಳ್ಳಿ ಹಾಗೆ ಕಾಯಿ ಮೆಣಸು ಹಾಕ್ಕೊಂಡು ಸ್ವಲ್ಪ ಬೇಯಕ್ಕಿಡ್ತಾ ಇದ್ದೀವಿ. ಇವಾಗ ಚೆನ್ನಾಗಿ ಕುದಿ ಬರ್ತಿದೆ. ಕುದಿ ಬಂದಮೇಲೆ ಈಗ ನಾವೀಗ ಅದಕ್ಕೆ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಪೂರ್ತಿ ಬೇಯಿಸ್ಕೋಬೇಕು ಅಂತಿಲ್ಲ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವ ಮಸಾಲೆನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ದಪ್ಪ ಬೇಕಿದ್ದವ್ರು ದಪ್ಪ ಆ್ಯಡ್ ಮಾಡ್ಕೊಳ್ಳಿ, ದಪ್ಪಗಿರಲಿ. ಇಲ್ಲಾಂದರೆ ತೆಲುಗು ಸಾರು ಬೇಕೆಂದರೆ ಸ್ವಲ್ಪ ನೀರು ಮಾಡ್ಕೊಳ್ಳೋಣ. ಅದನ್ನ ರುಚಿಗೆ ಉಪ್ಪು ಮತ್ತು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು. ಈಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಕುದಿ ಬಂದಾಗ ಈಗ ಮೀನನ್ನು ಹಾಕೋಣ. ಮೀನು ಹಾಕಿ ಒಂದು 5 ನಿಮಿಷ ಮತ್ತೆ ಕುದಿಯೋಕೆ ಇಡಬೇಕು. ಇದನ್ನ ಈಗ ಚೆನ್ನಾಗಿ ಕುದಿ ಬಂದಿದೆ, ಬೆಂದೋಯ್ತಿತ್ತು. ಇದಕ್ಕೀಗ ನಾವು 2 ನಿಮಿಷ ಆಫ್ ಮಾಡೋಕ್ಕೆ 2 ನಿಮಿಷ ಮುಂಚೆ ಸಾಂಬಾರು ಸೊಪ್ಪನ್ನ ಹಾಕೋತಿದ್ದೀನಿ. ಸಾಂಬಾರು ಸೊಪ್ಪು ಹಾಗೆ ಕರಿಬೇವು, ಕರಿಬೇವನ್ನು ಆ್ಯಡ್ ಮಾಡ್ಕೊಂಡು ಸ್ಮೆಲ್ ಚೆನ್ನಾಗಿರುತ್ತೆ ಅಂತ. ಈಗ ನಾವು ಆಫ್ ಮಾಡ್ಕೊತಿದ್ದೀನಿ. ಈಗ ಬಿಸಿ ಬಿಸಿ ಮೀನು ಸಾರು ರೆಡಿಯಾಗಿದೆ. ಟೇಸ್ಟ್ ಮಾಡೋಣ ಅನ್ನದ ಜೊತೆ. ಇದನ್ನು ಯಾರೆಲ್ಲ ಈಗಾಗಲೇ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಮನೆಯಲ್ಲಿ ಮಾಡಿಕೊಂಡು ಟೇಸ್ಟ್ ಮಾಡಿ ನಮಗೆ ತಿಳಿಸಿ. ಕಮೆಂಟ್ ಬಾಕ್ಸಲ್ಲಿ ರುಚಿ ಹೇಗಿದೆ ಅಂತ ತಿಳಿಸ್ಕೊಡಿ.